ನಿಮ್ಗೆ ಗೊತ್ತಾ, ಸ್ಯಾನ್ಸ್ಕ್ರಿಟ್, ಕನ್ನಡ, ಹಿಂದಿ ಎಲ್ಲ ರೈಟ್ ಇಂದ ಲೆಫ್ಟ್ ಬರೀತಾರೆ. ಆದ್ರೆ ಉರ್ದು, ಅರಬಿಕ್ ಅವೆಲ್ಲ ಲೆಫ್ಟ್ ಇಂದ ರೈಟ್. ಚೈನೀಸ್ ಅಂತೂ ಬಿಟ್ಬಿಡಿ, ಮೇಲಿಂದ ಕೆಳಗಡೆ. ಇಷ್ಟೆಲ್ಲ ಡಿಫ್ರೆನ್ಸಸ್ ಯಾಕಂದ್ರೆ ಲೊಕೇಶನ್ ಇಂದ. ಇಂಡಿಯಾದಲ್ಲಿ ಆ ಕಾಲದಲ್ಲೇ ಫೆದರ್ ಮತ್ತೆ ಇಂಕ್ ನ ಯೂಸ್ ಮಾಡ್ಕೊಂಡು ಪಾಮ್ ಲೀವ್ಸ್ ಅಲ್ಲಿ ಬರಿತಾ ಇದ್ರು. ಮ್ಯಾಕ್ಸಿಮಮ್ ಎಲ್ಲಾರು ರೈಟ್ ಹ್ಯಾಂಡೆಡ್. ರೈಟ್ ಇಂದ ಲೆಫ್ಟ್ ಬರಿಬೇಕಾದ್ರೆ ಲೆಫ್ಟ್ ಸೈಡ್ ಜಾಗ ಡ್ರೈ ಇರ್ತಿತ್ತು, ಅವಾಗ ಬರೆಯಕ್ ಈಸಿ ಆಗ್ತಿತ್ತು. ಮತ್ತೆ ಉರ್ದು, ಅರಬಿಕ್ ಅಂತ ಬಂದ್ರೆ ಅವ್ರ ದೇಶಗಳಲ್ಲಿ ಮರಗಳೇ ಇರ್ತಿರ್ಲಿಲ್ಲ, ಸೊ ಎಲೆಗಳ ಮೇಲೆ ಬರೆಯಕ್ ಆಗಲ್ಲ. ಮತ್ತೆ ಹೆಂಗ್ ಬರಿತಿದ್ರು? ಅನಿಮಲ್ ಸ್ಕಿನ್ ಗಳಲ್ಲಿ, ಕಲ್ಗಳಲ್ಲಿ ಕಾರ್ ಮಾಡಿ ಬರಿತಿದ್ರು. ಹೆಂಗ್ ಕಾರ್ ಮಾಡ್ತಿದ್ರು? ಒಂದ್ ಹುಳಿ, ಒಂದ್ ಸುತ್ತಿಗೆಯಿಂದ. ರೈಟ್ ಟು ಲೆಫ್ಟ್ ಬರಿಬೇಕು ಅಂದ್ರೆ ಹುಳಿ ಇಟ್ಕೊಂಡಿರೋ ಕೈಯಲ್ಲಿ ಕಾರ್ ಮಾಡ್ಬೇಕಲ್ಲ, ಆ ಟೆಕ್ಸ್ಟ್ ನೇ ಕವರ್ ಮಾಡ್ಬಿಡ್ತಾ ಇತ್ತು. ಸೊ ದೇ ಹ್ಯಾಡ್ ಟು ಚೂಸ್ ಲೆಫ್ಟ್ ಟು ರೈಟ್. ಆವಾಗ ಟೆಕ್ಸ್ಟ್ ಕಾಣಿಸ್ತಾ ಇತ್ತು, ಅವ್ರ ಪ್ರಾಸೆಸ್ ಸ್ಪೀಡ್ ಆಗಿ ಆಗ್ತಿತ್ತು. ಇವಾಗ ಚೈನೀಸ್ ಬರೋಣ. ಏನ್ಷಿಯಂಟ್ ಚೈನಲ್ಲಿ ಬ್ಯಾಂಬೂ ಸ್ಟ್ರಿಪ್ ಗಳ ಮೇಲೆ ಚೈನೀಸ್ ಅಲ್ಲಿ ಬರೀತಿದ್ರು. ಬ್ಯಾಂಬೂ ಸ್ಟ್ರಿಪ್ ಅಂದ್ರೆ ಇರೋದೇ ಚಿಕ್ಕದು, ಅದರಲ್ಲಿ ಬರೆಯಕ್ಕಾಗದೆ ಒಂದು ಲೆಟರ್. ಸೊ ಅವ್ರಿಗೆ ವಿಧಿ ಇಲ್ಲ, ವರ್ಟಿಕಲಿನೇ ಬರಿಬೇಕಿತ್ತು. ನಮ್ ಆನ್ಸಿಸ್ಟರ್ಸ್ ಅನ್ಕೊಂಡಿದ್ದಕ್ಕಲ್ಲ, ನಾವಿರೋ ಲೊಕೇಶನ್, ಎನ್ವಿರಾನ್ಮೆಂಟ್ ಚೇಂಜಸ್ ಇಂದ ನಮ್ ರೈಟಿಂಗ್ಸ್ ಚೇಂಜ್ ಆಗಿರೋದು. ಇದೇ ತರ ಇನ್ಫಾರ್ಮೇಶನ್ಸ್ ತಿಳಿಸ್ತಾ ಇರ್ತೀನಿ, ನನ್ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.